ಅಯ್ಯೋ ದೇವ್ರೆ, ಅಯ್ಯೋ ಕ್ರೇಜಿ ಯಪ್ಪ, ನನ್ನ ತಾಳ್ಬಿಟ್ಟೆ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ರಾಜ್ಯೆಲ್ಲೋ. ಇವತ್ತು ಬೆಳಗ್ಗೆ ನಂದು ಕೆಲವೊಂದು ಥಿಂಗ್ಸ್ ಹೇಳಿದೆ. ವಿ ಹ್ಯಾವ್ ಸಮ್ ಗುಡ್ ಥಿಂಗ್ಸ್ ಟು ರಿವೀಲ್. ಅಂತ ವಿ ಹ್ಯಾವ್ ಬಿನ್ ಹ್ಯಾವಿಂಗ್ ಸಮ್ ಬ್ಯಾಡ್ ಥಿಂಗ್ಸ್ ಫ್ರಮ್ ವೆರಿ ಆಲ್ಮೋಸ್ಟ್ 1 month ಇಂದ ಸ್ವಲ್ಪ ಬ್ಯಾಡ್ ಥಿಂಗ್ಸ್ ನಡೀತಾ ಇತ್ತು. ಐ ವಾಸ್ ಟ್ರೈಯಿಂಗ್ ಟು ಕ್ಲೀನ್ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ನಮ್ಮ ಎಂಟೈರ್ ಟೀಮ್ ಕೂಡ ಬಂದಿಲ್ಲ ಇವತ್ತು. ನಾನು ನಿಖಿತ ಇಬ್ಬರೇ ಬಂದಿರೋದು ಮಾರ್ಷಲ್ಸಲ್ಲಿ. ಬಟ್ ವಿಶಾಲ್ ಬ್ರೋ ಎಲ್ಲಿ? ಇಲ್ಲೇ ಇದ್ದಾರೆ. ಅವ್ರು ಮಾತ್ರ ಯಾವಾಗಲೂ ಸ್ವೀಪ್ ಮಾಡೋದಕ್ಕೆ ಜೈ ಜೈ ಅನ್ಕೊಂಡ್ ಬರ್ತಾರೆ. ಸ್ವೀಪ್ ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು. ಮಾರ್ಷಲ್ ಬ್ರೋ ಬೆಳಗ್ಗೆ ಎದ್ದು ಬರ್ತಾರೆ ಅನ್ಕೊಂಡೆ. ಅಲಾರಾಮ್ ಹಾಕೊಂಡು ಮಲ್ಕೊಂಡ್ಬಿಟ್ಟವ್ರೆ. ಬಟ್ TSBC ಇಲ್ಲಿವರೆಗೂ ಜಸ್ಟ್ ಕಮ್ಯುನಿಟಿ ಆಗಿತ್ತು. ಬಿಕಾಸ್ ಆಫ್ ಆಲ್ ದ ಬ್ಯಾಡ್ ಪಾಸ್ಟ್ ಫ್ರಮ್ ದ ಪೀಪಲ್ ವಿ ಹ್ಯಾವ್ ಬಿನ್ ಹ್ಯಾವಿಂಗ್ ಸಮ್ ಇಶ್ಯೂಸ್. TSBC is now registered as a tours and travel company legally. ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು. ನಮಗೆ ಯಾರು ಇಶ್ಯೂ ಕ್ರಿಯೇಟ್ ಮಾಡಕ್ ಬಂದ್ರೆ ವಿ ಶುಡ್ ಬಿ ಲೀಗಲಿ ಸ್ಟ್ಯಾಂಡ್ ಅಪ್ ಅಂಡ್ ವಿ ಹ್ಯಾವ್ ಟು ಬಿ ಫೇಸಿಂಗ್ ದಮ್ ಅಂದ್ಬಿಟ್ಟು ರೀಸೆಂಟ್ಲಿ ಅದನ್ನ ಟೂರ್ಸ್ ಅಂಡ್ ಟ್ರಾವೆಲ್ ಕಂಪ್ನಿ ತರ ರಿಜಿಸ್ಟರ್ ಮಾಡ್ತಿದ್ದೀನಿ. ಸೊ ಅಲಾಂಗ್ ವಿತ್ ದ್ಯಾಟ್ we have been also developing our own website ಡೆವಲಪ್ ಮಾಡ್ತಾ ಇದ್ದೀನಿ. ಅದನ್ನ ಯಾರು ಡೆವಲಪ್ ಮಾಡ್ತಾ ಇಲ್ಲ, ನಮ್ಮ ಅಶೋಕ್ ಅವರು ಡೆವಲಪ್ ಮಾಡ್ತಿರೋದು. ಬಿಕಾಸ್ ಅಶೋಕ್ ಅವರು ಡೆವಲಪ್ ಮಾಡ್ತಿರೋದು ಆಲ್ಮೋಸ್ಟ್ ಫಿನಿಶಿಂಗ್ ಜೊತೆ ಬಂದಿದೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಪೇಮೆಂಟ್ ಗೆಟ್ ವೇಟ್ ಮಾಡ್ತಾ ಇದೀವಿ. ಅದು ಅಪ್ರೂವ್ ಆಗಿದೆ, ಬಟ್ ಸ್ವಲ್ಪ ಟೆಸ್ಟಿಂಗ್ ನಡೆಸಬೇಕು. ಅದಕ್ಕೋಸ್ಕರ ಇವತ್ತು ಲಾಂಚ್ ಮಾಡೋಣ ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆಗ್ತಾ ಇಲ್ಲ ಬಿಕಾಸ್ ಆಫ್ ಸರ್ಟನ್ ಬಗ್ಸ್. ಸೊ ಅದು ಬಿಟ್ಟರೆ ವಿ ಆರ್ ಆಲ್ಸೋ ಲಾಂಚಿಂಗ್ ಅವರ್ ನ್ಯೂ ಲೋಗೋ. ಇಷ್ಟು ದಿನ TSBC ನೀವು ಲೋಗೋ ನೋಡಿರ್ತೀರಾ, 3 ಜನ ನಿಂತ್ಕೊಂಡು ಕೈ ಹಿಡ್ಕೊಂಡು ಹಿಂಗೆ ಕೈ ತಿರ್ಸ್ಕೊಂಡು ಹಿಂಗೆ ಇರ್ತಾರೆ. ಬಟ್ ಆಲ್ರೆಡಿ ಮೋಸ್ಟ್ ಆಫ್ ಯು ಹ್ಯಾವ್ ಸೀನ್ ಇಟ್. ದಿಸ್ ಈಸ್ ಆರ್ ನ್ಯೂ ಲೋಗೋ ವಿತ್ ಆರ್ ಸಿಂಬಲ್ ರಿಜಿಸ್ಟರ್ ಆಗಿದೆ ಅಂತ. ನ್ಯೂ ಲೋಗೋನ ವಿ ಆರ್ ಗಿವಿಂಗ್ ಟು ಎವ್ರಿಬಡಿ. ಸೊ ಇದೊಂಥರ ಹೊಸ ಅಧ್ಯಾಯ. ಆ್ಯಂಡ್ ಆಲ್ಸೋ ವೆರಿ ಸೂನ್ ಐ ಆಮ್ ಗೋನಾ ಪೋಸ್ಟ್ ದಟ್ ನಮ್ಗೆ ಹೊಸ ಟೀಮ್ ಬೇಕು. ಈ ಥರ ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂದರೆ ಹೊಸ ಟೀಮ್ ಬೇಕು ನಮಗೆ. ಸೊ ಅದು ಪೋಸ್ಟ್ ಹಾಕ್ತೀನಿ, ಅದು ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಅದು ಕ್ರೂ ಮೆಂಬರ್ಸ್ ದೇ ಕ್ಯಾನ್ ಜಾಯಿನ್, ದೇ ಕ್ಯಾನ್ ಹೆಲ್ಪ್ ಅಸ್ ಆರ್ಗನೈಸಿಂಗ್, ದೇ ಕ್ಯಾನ್ ಹೆಲ್ಪ್ ಅಸ್ ಮಾರ್ಷಲ್ ಲೀಡು, ಬೇರೆ ಆಪರ್ಚುನಿಟೀಸ್ ಇರುತ್ತೆ. ನಾನು ಕಮ್ಯುನಿಟಿ ಶುರು ಮಾಡಿದ ಐಡಿಯಾ ಒಂದೇ. ವೆನ್ ಐ ಆಮ್ ಗ್ರೋಯಿಂಗ್ ಐ ಹ್ಯಾವ್ ಟು ಮೇಕ್ ಅಟ್ಲೀಸ್ಟ್ ನನ್ನ ಜೊತೆ ಒಂದು 10 ಜನ ಗ್ರೋ ಮಾಡಿಸ್ಬೇಕು ಅಂತ. ಸೊ ಆ ಥರ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಬೆಳೆದ ಮೇಲೆ ಕೆಲವರು ಹೋಗ್ಬಿಡ್ತಾರೆ, ನಿಮ್ಮ ಅವಶ್ಯಕತೆ ಬೇಡ ಅಂತ. ಅದೇನು ಮಾಡೋಕ್ಕಾಗಲ್ಲ. ಅದು ಒಳ್ಳೇದಾಗಲಿ, ಓಟ್ ಬನ್ನಿ ಕಲಿಸ್ಕೊಡ್ತೀವಿ. ಬಟ್ ನಾವು ಮಾತ್ರ ಬೆಳೆಸ್ತಾನೆ ಇರೋಣ, ನಾವು ಮಾಡೋದು ಮಾಡ್ತಾನೆ ಇರೋಣ. ಸೊ ಆ ಥರ ಒಂದು ಅಂದ್ಕೊಂಡು, ಬಟ್ ವಿ ವಾಂಟ್ ಟು ಮೀಟ್ ಗುಡ್ ಪೀಪಲ್. ಇವಾಗ ಇಲ್ಲಿ ಇಷ್ಟು ಜನದಲ್ಲಿ ನಮ್ಗೆ ಎಷ್ಟು ಜನ ಪರಿಚಯ ಆಯಿತು ಬೆಳಗ್ಗೆಯಿಂದ ಅಲ್ವಾ, ಬೇರೆ ಪ್ರೊಫೆಷನ್. ಇವಾಗ ಅಶೋಕ್ ಹೇಳ್ಬೇಕಂದ್ರೆ ಅಶೋಕ್ ಸಾಫ್ಟ್ವೇರು, ಅವ್ರು ಏನು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಅವರೇ ಬಂದು ಹೇಳಿದ್ರು, ಬ್ರೋ ಐ ಡೆವಲಪ್ ಅ ವೆಬ್ಸೈಟ್ ಅಂತಂದರು. ಸೊ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ತು, ಅವರೊಂದು ಟ್ರೈ ಮಾಡ್ತಿದ್ದಾರೆ, ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಸೊ ಅದೇ ಥರ ಇಲ್ಲೂ ಅಷ್ಟೇ ಒಂದು 30 ಜನದಲ್ಲಿ ಬೇರೆ ಆಪರ್ಚುನಿಟೀಸ್ ಅವಶ್ಯಕತೆ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಅವರ್ ಆಲ್ ಇಂಟೆನ್ಷನ್ನು. ಒಂದು ಕಮ್ಯುನಿಟಿ ಮೂಲಕ ಅವ್ರಿಗೇನು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು, ನಮಗೇನು ಅದನ್ನು ಯೂಸ್ ಆಗುತ್ತೆ, ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಒಂದು ಕಮ್ಯುನಿಟಿನ ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಅ ಗುಡ್ ವೇ ಅನ್ನೋದನ್ನು ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್. ಸೊ ಬೈ ದಿಸ್ all the ones who've been here in part of this ride, thank you so much for being. ನಮ್ಮಿಂದ ಏನೋ ತಪ್ಪಾಗಿ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಅವನ ಥರ ಹೋಗ್ಬೇಡ್ರಿ. ರೈಡು ಅಂತ ಬಂದರೆ ಒಂದು ಗ್ರೂಪ್ ಅಂತ ಬಂದ, ಬಿಕಾಸ್ ವಿ ಹ್ಯಾವ್ ಫೇಸ್ಡ್
ನಾನು ಲಡಾಖ್ ಹೋದಾಗಲೂ ಅಷ್ಟೇ, ನಾವು ಒಂದು ಗ್ರೂಪ್ ಅಂತ ಬಂದರೆ ಈ ಗ್ರೂಪೇ ಅಂತಲ್ಲ, ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು 10 ಜನ ಇದ್ರು ಅಂದರೆ ಸ್ಟೇ ಬಿಟ್ವೀನ್ 10 ಪೀಪಲ್, ಡೋಂಟ್ ಫಾಲ್ ಬಿಹೈಂಡ್, ಗೋ ಸಮ್ವೇರ್ ಎಲ್ಸ್. ಬಿಕಾಸ್ ಆಸ್ ಅನ್ ಆರ್ಗನೈಸರ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಅಷ್ಟು ಈಸಿ ಅಲ್ಲ. ಒಂದು 10 ಜನ ಒಂದು ಕಡೆ ಇರಬೇಕು ಅಂದರೆ ನಾವು ಮುಂದೆ ಹೋಗ್ತಾ ಇರ್ತೀವಿ, ತಿರ್ಗಾ ಯಾರೋ ಎಲ್ಲ ತಗ್ಲಾಕ್ ಹೋಗ್ಬಿಡ್ತಾರೆ, ಅವನ ಥರ ತಿರ್ಗಾ ಹೋಗಿ ತಗೊಂಡ್ಬರ್ಬೇಕು, ಹೋಗಿ ಕರ್ಕೊಂಡ್ಬರ್ಬೇಕು ಅವ್ರನ್ನ, ಮತ್ತೆ ನಿಮ್ಮನ್ನ ವೇಟ್ ಮಾಡ್ತಾ ಇರ್ಬೇಕು ನಾವು. ಒಬ್ಬರಿಗೋಸ್ಕರ ಇಬ್ಬರಿಗೋಸ್ಕರ ಇನ್ನೊಂದು 8 ಜನ ವೇಟ್ ಮಾಡಿಸ್ತಾ ಇರಬೇಕು. ಸೊ ಈ ಥರ ಎಲ್ಲ ಬರ್ತಾ ಇರ್ತವೆ. ಸೊ ಆಲ್ವೇಸ್ ಟ್ರೈ ಟು ಬಿ ಇನ್ ಅ ಗ್ರೂಪ್ ಸೊ ದಟ್ ಯು ವಿಲ್ ಬಿ ಸೇಫ್. ನೀವು ಸೇಫ್ ಆಗಿರ್ತೀರಾ, ರೈಡ್ ಕೂಡ ಸ್ಮೂತ್ ಆಗಿರುತ್ತೆ. ನೀವು ಎಲ್ಲೇ ಹೋದ್ರು ಅಷ್ಟೇ, ಯಾವ ಗ್ರೂಪ್ ಜೊತೆ ಹೋದ್ರು ಅಷ್ಟೇ, ಟ್ರೈ ಟು ಬಿ ಇನ್ ಅ ಗ್ರೂಪ್, ಮೇಕ್ ನ್ಯೂ ಫ್ರೆಂಡ್ಸ್, ಅಂದರೆ ಎಂಜಾಯ್ ಮಾಡಿ, ಹ್ಯಾವ್ ಫುಲ್ ಫನ್ ಅಷ್ಟೇ. ಆಲ್ ರೈಟ್. ಸೊ ಅಷ್ಟು ಹೇಳ್ತಾ ತುಂಬ ಡ್ರ್ಯಾಗ್ ಮಾಡೋದಿಲ್ಲ. ಕತ್ಲೆ ಕಾಣಿಸಲ್ಲ. ತಗೋಮ್ಮ. ಸೊ ಇನ್ಮೇಲೆ ಎಲ್ಲ ಬೈಕ್ಸ್ ಮೇಲೆ, ಎಲ್ಲ ಜಾಕೆಟ್ಸ್ ಮೇಲೆ ಹೊಸ ಲೋಗೋ ಇರುತ್ತೆ. ಆಲ್ ರೈಟ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಡೇ 2. ಬೆಳಗ್ಗೆ ಎಬ್ಬರಿಸಿದ್ದಕ್ಕೆ 6 ಗಂಟೆಗೆ ಎಬ್ಬರಿಸಿದ್ದಕ್ಕೆ 7 ಗಂಟೆಗೆ ರೆಡಿ ಆಗಿದ್ದಾರೆ ಹುಡುಗರು, ಆವಾಗಲಿಂದ ಪಡ್ಕೊಂಡಿದ್ದಕ್ಕೆ. ಸೊ ಈಗ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಇನ್ನೇನು ತಿಂದಿಲ್ಲ ಕುಡಿದಿಲ್ಲ ಏನೂ ಮಾಡಿಲ್ಲ. ಬಟ್ ಬಂಡೆಕಲ್ಲು ಗುಡ್ಡ ಅಂತ ಸ್ವಲ್ಪ ಆಫ್ ರೋಡು ಟ್ರೆಕ್ಕಿಂಗ್ ಇದೆ, ಹೋಗಿ ಮಾಡ್ಕೊಂಡು ಬರೋದಕ್ಕೆ ಎಲ್ಲ ಹೋಗ್ತಿದ್ದೀವಿ. ಬಟ್ ನೈಟೆಲ್ಲ ಫುಲ್ಲು ಒಳ್ಳೆ ಮಳೆ ಬಂತು, ಒಳ್ಳೆ ಎಣ್ಣೆ ಹೊಡ್ಕೊಂಡು ಎಣ್ಣೆ ಪಾರ್ಟಿ ಗೀಟಿ ಎಲ್ಲ ಒಳ್ಳೆ ಮಜಾ ಮಾಡಿದ್ರು ಹುಡುಗರು. ಸೊ ಓಹೋ, ಲೆಫ್ಟ್ 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 ಲೆಫ್ಟು ಆ ಕಡೆ ಲೆಫ್ಟ್. ಓ ಬನ್ರಿ 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 ಬನ್ರಿ, ಒಳ್ಳೆ ಮಜಾ ಮಾಡಿದ್ರು. ಈಗ ಯಪ್ಪ ಹೋಗಿ ಚಿತ್ತಾಲ್ ಪತ್ತಾಲ್ ಆಫ್ ರೋಡ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಕ್ರೇಜಿ. ಮಳೆನೂ ಲೈಟಾಗಿ ಬರ್ತಿದೆ. ಏನ? ಹಾಂ, 12 ಕಿಲೋಮೀಟ್ರು. ನಮ್ಮ ದೀಪನು ಹಿಮಾಲಯನ್ ತಗೊಂಡ್ಮೇಲೆ ಆಫ್ ರೋಡ್ ಶುರು ಹಚ್ಕೊಂಬಿಟ್ಟವನ್ನೇ. ನೆನ್ನೆ ಎಲ್ಲ ಫುಲ್ ಮಜಾ ಇತ್ತಲ್ಲ. ಕ್ರೇಜಿ. ಆ ಮಜಾ ಬೇಕು ನಮಗೆ, ಆ ಗ್ಯಾಂಗು, ಆ ಫೀಲು ವೈಬ್ ಮಾಡೋಕ್ಕೆ ಹುಡುಗರಿದ್ರೆ ಮಜಾ. ಆಫ್ ರೋಡಲ್ಲಿ ಸುಮ್ಮನೆ ಹೋಗ್ತಾ ಇರ್ತಾರೆ, ಅದರಲ್ಲೆಲ್ಲ ಮಜಾ ಬರಲ್ಲ. ಬ್ಯೂಟಿ ಬ್ಯೂಟಿ. ಡ್ರೆಸ್ಲಿಂಗ್ ಲೈಟ್ ಆಗ್ತಿದೆ. ಕ್ರೇಜಿ. ನುಗ್ಸೋ ನುಗ್ಸೋ ಮಗ ನುಗ್ಸೋ. ಚಿತಾಲ್ ಪತಾಲ್ ಒಡೆ ಒಡೆ, ಒಳ್ಳೆ ಜೋಶ್ ಬರ್ತ. ಓ ಕ್ರೇಜಿ ಗುರು. ರೋಡೇ ಕಾಣಿಸ್ತಾ ಇಲ್ಲ, ಫಾಗ್ ಫುಲ್ಲು ಮುಚ್ಕೊಂತಿದೆ, ಲೈಟ್ ಡ್ರಿಸ್ಲಿಂಗು. ಯಪ್ಪ. ಓ ಕ್ರೇಜಿ. ವೈಸರ್ ಫುಲ್ಲು ಫಾಗ್ ಮುಚ್ಕೊತೈತೆ. ಬ್ಯೂಟಿ ಬ್ಯೂಟಿ. Oh shit. Beauty man. ವೈಸರ್ ಫುಲ್ಲು ಫಾಗ್ ಮುಚ್ಕೊಂತ ಐತೆ. ಅಲ್ಲಿ ಸ್ನೋನದೇ ಮುಚ್ಕೊಂಡಿಲ್ಲ, ಇಲ್ಲಿ ಮುಚ್ಕೊಂತಿದೆ ಫಾಗು. ಯಪ್ಪ. ಓ ಏನು ಫಾಗೋ ಏನಿದು. ಓ ವೈಸರು.
ಕ್ರೇಜಿ ಕ್ರೇಜಿ. ನಮ್ಮ ದೀಪು ಬಂದ 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 ದೀಪು ಬಂದ ದೀಪು ಬಂದ 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 ಬಾರ 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 ಬಾರ. ಏ ಅಷ್ಟೇ 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 ಹೋಗ್ತಾರ ಹಂಗೆ ಹೋಗ್ತಾರ ಹಂಗೆ ಹೋಗ್ತಾರೋ ಹಂಗೆ ಹೋಗ್ತಾರೋ. ಹಾಂ ಅಷ್ಟೇ ಅಷ್ಟೇ ಅಷ್ಟೇ. ಆ ಕಡೆ ಹೋಗ್ಬೇಡ ಆ ಕಡೆ ಹೋಗ್ಬೇಡ ಹಿಂಗೆ ಹಿಂಗೆ ಹೋಗು ಹಿಂಗೆ ಹೋಗು ಆ ಕಡೆ ಹೋಗ್ಬೇಡ. ಅಯ್ಯಪ್ಪ ಏ ಅಷ್ಟೇ ದೀಪು ದೀಪು ಕಳ್ಸ್ಬಿಟ್ಟ. ಹಾಂ ಅಷ್ಟೇ ಬ್ರೋ ಅಷ್ಟೇ ಅವಳು ಹೋಗೇ ಬಿಟ್ಟ. ಕ್ಲಾಸಿಗೆ ಬರ್ತಿದೆ ಬ್ರೋ ಬ್ರೋ ಹಿಂಗೆ ಬನ್ನಿ ಬ್ರೋ ಹಿಂಗೆ ಬೇಡ ಈ ಕಡೆ ಬನ್ನಿ ಹಿಂಗೆ ಬರ್ಬೇಕು ನೀವು ಹಿಂಗೆ ಬರಬೇಕು ಈ ಕಡೆ ಬನ್ನಿ ಈ ಕಡೆ ಬನ್ನಿ. ಓ ಓ ಓ ಹಂಗೆ ಹೋಗ್ಬಿಟ್ಟು ಹೇಳ್ತೀನಿ. ಓ ರೆಡಿ ರೆಡಿ ರೀ. ಹಂಗೆ 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 ರೆಡಿ ರೆಡಿ ರೆಡಿ. ಓ ರೆಡಿ 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 ರೆಡಿ. ಓ ಆಗುತ್ತೆ ಆಗುತ್ತೆ. ನೀವು ಹಿಂಗೆ ಹೋಗ್ಬೇಕು ಈ ಕಡೆನೇ ಹೋಗ್ಬೇಕು ಆ ಕಡೆ ಹೋಗ್ಬೇಡಿ. ಅಯ್ಯಪ್ಪ ಕ್ಲಾಸಿಕ್ ಹೋಗ್ಬಿಡ್ತು ಗುರು. ಏ ಸೂಪರ್ ಇಲ್ಲ ನೋಡಿಲಿ. ಓಯ್ ನಂದು ಆಗ್ಬಿಡಿದೆ. ಅಯ್ಯೋ ಯಪ್ಪ ಅಯ್ಯೋ ದೇವ್ರೆ ಅಯ್ಯೋ ಕ್ರೇಜಿ ಯಪ್ಪ ನಂದು ತಾಳ್ಬಿಟ್ಟೆ. ಹಿಡ್ಕೊಳ ನಾನು ಬಂದು ನಾನು ಜಾರ್ಬಿಟ್ಟೆ. ಏನೂ ಆಗಿಲ್ಲಪ್ಪ ನಾನು ಸರಿಯಾಗಿ ಬಿದ್ದೆ. ಗಾಡಿ ಹಿಡಿಯಕ್ಕೆ ಹೋದ್ರೆ ಫುಲ್ ಜಾರ್ಬಿಡ್ತಿಲ್ಲಿ. ಹಾಂ ಹಾಂ ಆದರೆ ಕ್ರೇಜಿ ಇತ್ತು ಬ್ರೋ. ಈ ಕಡೆನೇ ಹೋಗ್ಬೇಕು ನೀವು ರೈಟೇ ಹೋಗ್ಬೇಕು. ಪೆಟ್ರೋಲ್ ಸ್ಮೆಲ್ ಅಲ್ಲ ಅದು. ಏ ಇಲ್ಲ ಇಲ್ಲ ಮಳೆ ನೀರು ಇಲ್ಲ ಬ್ರೋ. ನೀರು ಮೇಲ್ಗಡೆ ಕೂತಿರುತ್ತಲ್ಲ ಮಳೆ ಮಳೆ ನೀರು ಬ್ರೋ. ಎಣ್ಣೆ ಸಲ್ಲ ಹಾಕ್ಬಿಡ ಕೇಳಿ ಅವ್ರನ್ನ ಬ್ರೋ. ಅಲ್ಲೇ ಗಾಡಿ ಹಾಕ್ಬಿಡೆ. ಓಕೆ ಬೇಡ. ಕಮಾನ್ 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 ಕಮಾನ್. ಒಂದೇ ಪಾಯಿಂಟ್ ಎಲ್ಲ ಸ್ಟಾರ್ಟ್ ಆಗ್ತಿರೋದು ಅವಾಗಿಂದ. ಹಾಂ ಇಲ್ಲಿ ಇಲ್ಲಿ ಸ್ವಲ್ಪ ಕಷ್ಟ. ಸರಿ ನನ್ನ ಟರ್ನು ಬರ್ಲಾ ಬರ್ಲಾ.
ಗಾಡಿ ಆಫ್ ಆಯ್ತು. ಓ ಯಪ್ಪ, ಓ ಓ ಓ ಓ ಓ ಓ ಈಸಿ. ಓ ಈಸಿ ಈಸಿ. ಕಮಾನ್ ಕಮಾನ್. ಈಸಿ. ಓ ಆಗುತ್ತೆ ಆಗುತ್ತೆ ಆಗುತ್ತೆ. ಕೈ ಕೆಳಗಡೆ ಕೆಳಗಡೆ ಕಲ್ಲಿದೆ, ಊದ್ಕೊಂತಲ್ಲ. ಅಲ್ಲ ಫುಲ್ ಕೆಳಗಡೆ ಇದೆ, ಊದ್ಕೊಂತು. ಓ ಹೋಗ್ಬಿಡ್ಲಾ? ಜೈ ಶ್ರೀರಾಮ್. ಮುಂದೆ ಮುಂದೆ ಕಲ್ಲಿದೆ. ಹಾಂ, ಕ್ಲಚ್ ಫುಲ್ ಸ್ಮೆಲ್ ಬರ್ತದೆ. ಹೊಡಿಲಾ? ಓಯ್ ಹಾಂ, ಸ್ವಲ್ಪ ಪುಷ್ ಮಾಡ್ತೀನೋ, ಹೋಗ್ಬಿಡ್ತೀರಿ. ಸ್ವಲ್ಪ ಪುಷ್ ಮಾಡಿ. ಓ ಓ ಯಪ್ಪ. ಹಾಂ, ಹೊಡಿಲಾ? 1 2 3 ಸ್ಟಾರ್ಟ್. ಓ ಹಾಂ, ಏ ಜಾರ್ತಿದೆ. ಓಯ್ ಓ ಫಕ್, ಕ್ರೇಜಿ. ಓ ಬ್ಯೂಟಿ ಬ್ಯೂಟಿ ಬ್ಯೂಟಿ. 4x4 ಇದು ಟ್ರ್ಯಾಕ್ಟರ್ ಇರಬೇಕು, ಟ್ರ್ಯಾಕ್ಟರ್ ಇರಬೇಕು. ಓಡಿಸು 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 ಓಡಿಸು. ಹೋಯ್ತು, ಹೋಗು 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 ಹೋಗು. ಇಲ್ಲೆಲ್ಲ ಮಾಡಿಫೈ ಮಾಡಿ ಏನಾಗಲ್ಲ. ಡೌನ್ ಅಲ್ವಾ, ಡೌನ್ ಅಲ್ವಾ, ಹಂಗೆ ಬಿಟ್ಟರೆ ಗಾಡಿ ಹೋಗ್ತಾ ಇರುತ್ತೆ. ಪೆಟ್ರೋಲೇ ಬೇಡ. ಹತ್ತಿಸ್ಬೇಕಾದ್ರೆ ಒಂದು ಮಜಾ, ಇವಾಗ ಇಳಿಸೋದಿರೋದು ಮಜಾ. ಕ್ರೇಜಿ. ಕಮಾನ್ ಭೈರವ, ಯು ಕ್ಯಾನ್ ಡೂ ಇಟ್ ಮ್ಯಾನ್. ನಡಿ ನಡಿ ಪಚ್ಚ
ಎಲ್ಲೆಲ್ಲೋ ಹೋಗಿದ್ದೆ ಅಂತ ಇದೊಂದು ಅನುಮಾನ ನಿಂಗೆ. ಆ ಕಡೆ ಹೋಗ್ಬಿಟ್ಟವ್ರೆ. ಓ ಅಯ್ಯಯ್ಯೋ, ಅಯ್ಯಪ್ಪ. ಕೆಳಗಡೆ ಹೊಡಿತು. ಎಲ್ಲ ಇಳಿಸ್ತವ್ರೆ ಒಬ್ಬೊಬ್ರೆ. ನಿಧಾನಕ್ಕೆ ಇಳಿಸ್ಬೇಕು ಗ್ರಿಪ್ ತಗೊಂಡು. ದೊಡ್ಡ ದೊಡ್ಡ ಬಂಡೆಕಲ್ಲು. ಓ ಮೈ ಗಾಡ್. ಶೆಟ್ ಕ್ರೇಜಿ ಎಕ್ಸ್ಪೀರಿಯನ್ಸು. ಯಪ್ಪ, ಓ ಭೈರವ, ನಡಿ ಭೈರವ. ಓ ಓ ಮಳೆ. ಯಪ್ಪ, ಓಹೋ ಕ್ರೇಜಿ. ಚಿತಾಲ್ ಪತಾಲ್. ಮಳೆ ಮಳೆ. ಅದು ಅಷ್ಟೇ ಗಾಡಿ ಎಲ್ಲ ಬಂತು. ಲಾಸ್ಟು ಫುಲ್ ಚಿತಾಲ್ ಪತಾಲು ಕ್ರೇಜ್ ಇತ್ತು ಮಾತ್ರ. ಮಜಾ ಮಾಡಿದ್ವಿ ಇಲ್ಲಿ ನಿಂತ್ಕೊಂಡು ಎಲ್ಲ ಮಳೇಲಿ ಡ್ಯಾನ್ಸ್ ಮಾಡಿಕೊಂಡು. ನಾಗಿನ್ ಡ್ಯಾನ್ಸ್ ಫೋನ್ ಬೇಕಾ? ಆಲ್ಮೋಸ್ಟ್ ರೈಡು ಎಂಡ್ ಆಗ್ತಾ ಬಂತು. ಈಗ ಜಸ್ಟು ಪೆಪ್ಪರ್ ಪೀಕ್ ಸ್ಟೇ ಹೋಮ್ ಸ್ಟೇ ಬಿಟ್ಟರೆ ಇವಾಗ ಇಲ್ಲಿ ಆನ್ ದಿ ವೇ ಒಂದು ಹಿರೇಕೊಳ್ಳದಲ್ಲಿ ಲೇಕ್ ಅಂತ ಒಂದಿದೆ. ಆ ವ್ಯೂ ಪಾಯಿಂಟ್ ನೆನ್ನೆಯಿಂದ ಅನ್ಕೊತಾ ಇದ್ದೀನಿ ಹೋಗಬೇಕು ಅಂತ ಹೋಗೋಕ್ಕಾಗಲಿಲ್ಲ. ಸೊ ಈಗ ಅದನ್ನು ಕವರ್ ಮಾಡಿಕೊಂಡು ಹಿಂದೆ ಬನ್ನಿ. ಸೊ ಹಿಂದೆ ಅದೊಂದು ನೋಡಿಕೊಂಡು ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಸ್ಟ್ರೈಟು ಬ್ಯಾಂಗ್ಳೂರು. ಆಲ್ಮೋಸ್ಟ್ ಒಂದು 8:30 ತೋರಿಸ್ತಿದೆ ಈಗ ನಮ್ಮ ಮನೆಗೆ. ಸೊ ನೆಲಮಂಗ್ಲ ಹೋಗೋಷ್ಟರಲ್ಲಿ ಅದೊಂದು 7:30 ಆಗ್ಬೋದು. ಅಲ್ಲಿಂದ 1 ಅವರ್ ಬೇಕಾದ್ರೆ ನಮಗೆ. ಸೊ ಹೋಗೋಷ್ಟರಲ್ಲಿ 7:30 ಹೋಗ್ಬಿಡ್ತೀವಿ. ಸೊ ಹಿರೇಕೊಳ್ಳದಲ್ಲಿ ತೋರಿಸ್ಬೇಕು ನಿಮಗೆ, ತೋರಿಸ್ಬಿಡ್ತೀನಿ ಬನ್ನಿ.
ಆದರೆ ಡ್ರೋನ್ ಶಾಟು, ಇಲ್ಲಾಂದರೆ ಜಸ್ಟು ಗೋಪ್ರೋ ವ್ಯೂ ಅಷ್ಟೇ. ಬಿಕಾಸ್ ನಿನ್ನೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ಗೋಪ್ರೋ ಶಾಟ್ ತೆಗಿಬೇಕು ಅಂದ್ಬಿಟ್ಟು. ಎಲ್ಲ ಕಡೆನೂ ಎಲ್ಲಿ ಹೋದರೂ ಫುಲ್ಲು ಮಳೆನೇ. ಸೊ ಆ ಮಳೆಯಲ್ಲಿ ನಾನು ಡ್ರೋನ್ ತೆಗೆದು ಶಾರ್ಟ್ ತೆಗೆಯೋಕ್ಕೆ ಹೋಗಿ ಅದೇನೋ ಆಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ನಂಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ತೆಗಿತಾ ಇಲ್ಲ. ಸೊ ಹಿರೇಕೊಳ ಲೇಕ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೇನಿಲ್ಲ, ಡೈರೆಕ್ಟು ಬೆಂಗಳೂರು. ಇಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ 9:20 ತೋರಿಸ್ತಿದೆ. ಅವಾಗಲಿಗಿಂತ ಆವಾಗಲೇ 8:30 ತೋರಿಸ್ತಾಯಿತ್ತು. ಏನು ಮುಕ್ಕಳ ಅವರಿದ್ವಿ ನಾವು. ಸೊ ಡೈರೆಕ್ಟು ಬೆಂಗಳೂರು ಹೋಗ್ಬಿಟ್ಟು ಫುಲ್ಲು ಚಿತ್ತಾಗ್ಬಿಡ್ಬೇಕಷ್ಟೇ, ಮಲ್ಕೊಂಡು ರೆಸ್ಟ್ ತೊಗೋಬೇಕು. ಬಿಕಾಸ್ ನಿನ್ನೆ ನೈಟು ನಿದ್ದೆ ಬಂದಿಲ್ಲ ಸರಿಯಾಗಿ. ಬೆಳಗ್ಗೆ ಮತ್ತು ಬೇಗ ಎದ್ಬಿಟ್ನಲ್ಲ. ಆಮೇಲೆ ಮೊನ್ನೆ ನೈಟಂತೂ ನಿದ್ದೆನೇ ಮಾಡಿಲ್ಲ. ಸೊ 2 ದಿನ ನಿದ್ದೆ ಇಲ್ಲ. ವೀಕೆಂಡ್ ಬಂದರೆ ಇದೇ ಆಗೋಯ್ತು ನನ್ನ ಕತೆ. 2 ಡೇಸ್ ನಿದ್ದೆ ಇಲ್ಲ. ಮಂಡೇ ಹೋಗ್ಬಿಟ್ಟು ಫುಲ್ ರೆಸ್ಟ್ ತೊಗೊಳೋದೇ ಕೆಲಸ ನಂದು, ಮಂಡೇ ಸಾಯಂಕಾಲವರೆಗೂ. ಸೊ ಆಲ್ ರೈಟ್, ಇನ್ನು ಆಲ್ಮೋಸ್ಟು ನಮ್ಮ ರೈಡು ಮುಗಿತಾ ಬಂತು. ಹಾಸನ ಬಿಟ್ಟು ಈಗ ಚನ್ನರಾಯಪಟ್ಟಣ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಎಷ್ಟೊತ್ತಿಗೆ 6:45 ಟೈಮ್. ಈಗ ರೈಡ್ ಮಾತ್ರ ಅಂದ್ಕೊಂಡಂಗೆ ಮಾನ್ಸೂನ್ ವೈಬು ಅಂದರೆ ಹೆವಿ ರೈನ್ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಬಟ್ ಫುಲ್ಲು ಡ್ರಿಸ್ಲಿಂಗು. ಮತ್ತು ಅಲ್ಲಿ ಫುಲ್ ಮುಳ್ಳಯ್ಯನಗಿರಿ, ಬಾಬುಡನಗಿರಿ, ಗಾಳಿಕೆರೆ ಎಲ್ಲ ಫುಲ್ಲು ಫಾಗು. ನೀವೇ ನೋಡಿರ್ತೀರ ವಿಡಿಯೋನಲ್ಲಿ. ಮತ್ತು ಸ್ಟೇನಲ್ಲೂ ಅಷ್ಟೇ. ಸ್ಟೇನಲ್ಲಿ ಯೂಶ್ವಲಿ ಎಲ್ಲರೂ ಚೆಕ್ಔಟ್ ಆಗಿಬಿಡ್ತಾರೆ 10-11ಗೆಲ್ಲ ಆಗಿಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತಾರೆ. ಇಲ್ಲ ಇಲ್ಲ ಬರೀ ಟ್ರಯಲ್ ನೋಡ್ತಾರೆ, ಇಲ್ಲ ಬರೀ ಟ್ರಕ್ಕಿಂಗ್ ನೋಡ್ತಾರೆ. ನಮ್ಮದು ಬರೀ ಟ್ರಯಲು ಟ್ರೆಕ್ಕಿಂಗು ಅಷ್ಟೇ ಅಲ್ಲ, ಅದು ಬಿಟ್ಟು ಒಳ್ಳೆ ಅನ್ಲಿಮಿಟೆಡ್ ಫನ್ ಕೂಡ ಮಾಡಿದ್ವಿ. ಗೇಮ್ಸ್ ಆಡಿದ್ವಿ, ಕ್ರಿಕೆಟ್ ಆಡಿದ್ವಿ, ಲಗೋರಿ ಆಡಿದ್ವಿ. ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಂತೂ ಎತ್ತಿ ಯಾರು ಬರೋಲ್ಲ ಅಂತಂದ್ರು ಎತ್ತಿ ಬಿಸಾಕಿದ್ದಾಯ್ತು ಎಲ್ಲರೂ. ಇವೆಲ್ಲ ಆಲ್ಮೋಸ್ಟ್ ನಾನು ಗೋಪದಲ್ಲಿ ರೆಕಾರ್ಡ್ ಮಾಡಿಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿಗೆ ಇದ್ರಲ್ಲಿ ರೆಕಾರ್ಡ್ ಮಾಡಿದೆ ಫೋನಲ್ಲಿ. ಸೊ ಅದ್ರಲ್ಲಿ ಹಾಕ್ತೀನಿ ಎಲ್ಲ. ನಾನು ನಮ್ಮ ಪ್ರೊಫೈಲ್ನ ಹೋಗಿ ಈಗಲೇ ಫಾಲೋ ಮಾಡ್ಕೊಬಿಡಿ, ಮಿಸ್ಟರ್ ಆ್ಯಂಡ್ ಮಿಸಸ್ ಅಲೆಮಾರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ. ಸೊ ಅದನ್ನು ಫಾಲೋ ಮಾಡಿಕೊಂಡು ಮಜಾ ಮಾಡಿ. ಸೊ ಆಮೇಲೆ ಇನ್ನು ರೈನ್ ಡ್ಯಾನ್ಸ್ ಆಡಿದ್ವಿ. ಗಾಡಿಗಳ ಮೇಲೆ ನೀರು ಬಿಟ್ಕೊಂಡು ಒಂದು ಕಡೆ ವಾಷಿಂಗ್, ಒಂದು ಕಡೆ ರೈನ್ ಡ್ಯಾನ್ಸ್, ಒಂದು ಕಡೆ ಒಳ್ಳೆ ಅನ್ಲಿಮಿಟೆಡ್ ಫನ್ ಮಾಡಿದ್ದೀವಿ. ಸೊ ಸಖತ್ತಾಗಿತ್ತು ಮಾತ್ರ ರೈಡು, ಒಳ್ಳೆ ಮಜಾ ಇತ್ತು. ಕೆಲವ್ರಿಗಂತೂ ಆಲ್ರೆಡಿ ಕೋಲ್ಡ್ ಆಗ್ಬಿಟ್ಟು, ದೀಪಕ್ಕೆ ಕೋಲ್ಡ್ ಆಗೋಯ್ತು, ಶ್ರೇಯಸ್ಸಿಗೆ ಕೋಲ್ಡ್ ಆಗೋಯ್ತು, ಆಮೇಲೆ ಶಿವ ಅಂತ ಒಬ್ರು ಬಂದಿದ್ರು, ಅವ್ರಿಗೆ ಕೋಲ್ಡ್ ಆಗೋಯ್ತು. ಸುಮಾರು ಜನಕ್ಕೆ ಕೋಲ್ಡು, ಒಂದು ಕಡೆ ಜ್ವರ ಹೋಗ್ಬಿಡ್ತು. ಸೊ ಮಾತ್ರೆ ಕೊಟ್ಟೆ, ತೊಗೊಂಬಂದಿದ್ದೆ, ಮಾತ್ರೆ ಕೊಟ್ಟೆ. ಏನು ಮಾಡೋಕ್ಕಾಗಲ್ಲ, ಕೆಲವರು ಸಡನ್ನಾಗಿ ವೆದರು ಚೇಂಜ್ ಆಗೋಯ್ತು ಅಂದರೆ ಅಡ್ಜಸ್ಟ್ ಆಗೋಲ್ಲ. ಬಟ್ ರೈಡ್ ಮಾತ್ರ ಕ್ರೇಜಿ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ಮಾನ್ಸೂನ್ ರೈಡ್ನ. ಸೊ ಈ ಥರ ನೀವುಗಳು ರೈಡ್ ಜಾಯ್ನ್ ಆಗಬೇಕು ಅಂತಂದರೆ ನೆಕ್ಸ್ಟು ನಮ್ಮದು ಮಲ್ಲಪ್ಪ ಕೊಂಡ ಇದೆ,
ಈ ಮಂತ್ ಎಂಡಲ್ಲಿ ಆಲ್ರೆಡಿ ಪೋಸ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಮಂತು ನಾನು ಆ್ಯಕ್ಚುಲಿ ಗವಿಬೆಟ್ಟ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಲ್ಲೊಂದು ಗವಿಬೆಟ್ಟ ಚೆನ್ನಾಗಿದೆ, ಅಲ್ಲಿ ಆಫ್ ರೋಡ್ ಇದೆ, ಪ್ಲಸ್ಸು ಜೀಪಲ್ಲಿ ಕೂಡ ಹೋಗ್ಬೋದು. ಯಾವ ಇಂಟ್ರೆಸ್ಟ್ ಬರ್ಬೋದು. ಸೊ ಜೀಪನ್ನು ಪ್ಲ್ಯಾನ್ ಮಾಡಿರ್ತೀನಿ, ಆಫ್ ರೋಡು ಟ್ರಯಲು ಪ್ಲ್ಯಾನ್ ಮಾಡಿರ್ತೀನಿ. ಆ್ಯಕ್ಚುಲಿ ಲೋಕಲ್ಸ್ ಬಿಡ್ತಾಯಿಲ್ಲ ಟ್ರಯಲ್ ಮಾಡೋದಕ್ಕೆ. ಆ ಲೋಕಲ್ ಪರ್ಮಿಷನ್ ತೊಗೊಂಡೆ ನಾನು ಇವಾಗ ನೆಕ್ಸ್ಟ್ ಇನ್ನೊಂದು 2-3 ದಿನ, ಒಂದು ವಾರದೊಳಗಡೆ ಹಾಕ್ತೀನಿ ಎಲ್ಲ ಫುಲ್ ಪೋಸ್ಟು. ಜಾಯಿನ್ ಆಗ್ಬೋದು. ಸೊ ಇಲ್ಲಿವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಹಿಯರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ವಂದೇ ಮಾತರಂ, ಜೈ ಕರ್ನಾಟಕ.